ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತೊಂದು ಸಣ್ಣ ಬ್ಲಾಗ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಒಂದು ಇವೆಂಟಿಗೆ ಹೋಗುವ ಒಂದು ಶಾರ್ಟ್ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಹಾಗೆ ನಾನು ಯಾವ ಇವೆಂಟಿಗೆ ಹೋಗಿದ್ದೇನೆ, ಹಾಗೆ ಅಲ್ಲಿ ಏನೇನು ಮಾಡಿದೆ ಅಂತ ಹೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಈ ಒಂದು ಪ್ರೋಗ್ರಾಮ್ಗೆ ನಾವು ತುಂಬ ತಿಂಗಳಿಂದ ಕಾಯ್ತಾ ಇದ್ವಿ. ಹಾಗೆ ಇವತ್ತು ನನಗೆ ಟೈಮಿಗೆ ಮುಟ್ಬೇಕಂತ ಹೇಳಿ ನಾನು ಬೇಗನೆ ಎದ್ದು ಅಡುಗೆ ಎಲ್ಲ ಮಾಡಿಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದೇನೆ. ನಾನು ಹೋಗ್ಲಿಕ್ಕಿರುವ ಪ್ಲೇಸಿಗೆ ಸುಮಾರು ಒಂದು 1.5 ಗಂಟೆ ಬಸ್ಸಲ್ಲಿ ಟ್ರಾವೆಲ್ ಇದೆ. ಹಾಗಾಗಿ ನಾನು ಯೂಶ್ವಲ್ ಟೈಮಿಗಿಂತ ಬೇಗನೆ ಹೊರಟಿದ್ದೇನೆ. ಹಾಗೆ ನಾನು ನನ್ನ ಇವೆಂಟಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ. ಆಟೋಗೆ ನಾನು ಕಾಲ್ ಮಾಡಿದ್ದೆ, ಹಾಗೆ ಆಟೋ ಕೂಡ ಬಂತು. ನಾನು ನಮ್ಮ ಕಾಲೇಜ್ ರಿಯೂನಿಯನ್ಗೆ ಹೋಗ್ತಾ ಇದ್ದೇನೆ. ಸೊ ಫೈನಲಿ ಇವಾಗ ನಾನು ಕಲ್ತಿರೋ ನನ್ನ ಆಳ್ವಾಸ್ ಕಾಲೇಜಿಗೆ ರೀಚ್ ಆಗಿದ್ದೇನೆ. ಸೊ ರೀಚ್ ಆಗ್ತಾ ಇದ್ದಾಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸಿಗ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ವಿಶೇಷ ಅಂತ ಹೇಳಿದರೆ, ನಾವೀಗ ಸಿಗ್ತಾ ಇರೋದು ಆಫ್ಟರ್ 25 ಇಯರ್ಸ್. ಹೌದು ಫ್ರೆಂಡ್ಸ್, 25 ವರ್ಷ ಆಯಿತು ನಾವು ಈ ಕಾಲೇಜಿಂದ ಹೊರಗೆ ಬಂದು. ಹಾಗಾಗಿ ನಾವೆಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಇವತ್ತು ಮೀಟ್ ಆಗ್ತಾ ಇದ್ದೇವೆ. ಅದು ಅಲ್ಲದೆ ನಮ್ಮ ಲೆಕ್ಚರ್ಸನ್ನು ಕೂಡ ನಾವು ಕರೆದಿದ್ದೇವೆ. ಹಾಗಾಗಿ ಎಲ್ಲರನ್ನೂ ಮೀಟ್ ಆಗ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಬ್ಯಾಚಲ್ಲಿ ನಾವು 60 ಸ್ಟೂಡೆಂಟ್ಸ್ ಇದ್ವಿ. ಆದರೂ 40 ಮೆಂಬರ್ಸ್ ಬರ್ತಾರಂತ ಹೇಳಿಬಿಟ್ಟು ನಾವು ಊಹೆ ಮಾಡಿದ್ವಿ. ಆದರೂ ಕೆಲವರಿಗೆ ಕಾರಣಾಂತರಗಳಿಂದ ಅಂತ ಹೇಳಿದರೆ ಫಂಕ್ಷನ್ ಇರ್ಬೋದು, ಮಕ್ಕಳ ಎಕ್ಸಾಮ್ ಇರ್ಬೋದು, ಹಾಗಾಗಿ ಕೆಲವರಿಗೆ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ನಮಗೆ ತಿರುಗಾಡಲಿಕ್ಕೆ ಒಂದು ಕಾಲೇಜ್ ಬಸ್ಸನ್ನು ನಾವು ಬುಕ್ ಮಾಡಿದ್ವಿ. ಹಾಗೆ ನಾವೀಗ ನಮ್ಮ ಚೇರ್ಮನ್ ಅವರನ್ನು ಮೀಟ್ ಆಗಲಿಕ್ಕೆ ಬಂದಿದ್ದೇವೆ. ಸೊ ನಮ್ಮ ಎಲ್ಲ ಫ್ರೆಂಡ್ಸ್ನವರು ದೂರದ ಕೇರಳದಿಂದ ಎಲ್ಲ ಬಂದಿದ್ದಾರೆ. ಇವತ್ತಿನ ದಿವಸದ ಈ ಒಂದು ಇವೆಂಟಿಗೆ ನಾವು ಯೆಲ್ಲೋ ಥೀಮನ್ನು ಸೆಲೆಕ್ಟ್ ಮಾಡಿದ್ವಿ. ಹಾಗೆ ಎಲ್ಲರೂ ಶೇಡ್ಸ್ ಆಫ್ ಯೆಲ್ಲೋವನ್ನು ಹಾಕಿ ಇಲ್ಲಿ ಈ ಪ್ರೋಗ್ರಾಮಿಗೆ ಅಟೆಂಡ್ ಆಗ್ತಾ ಇದ್ದೇವೆ. ನಮ್ಮ ಈ ಪ್ರೋಗ್ರಾಮಿಗೆ ನಾವು ಯಾದೇ 25 ಅಂತ ಹೇಳಿ ಹೆಸರಿಟ್ಟಿದ್ದೇವೆ. ಇಲ್ಲಿ ನಾನು ಎಲ್ಲರನ್ನ ಶೂಟ್ ಮಾಡೋದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಚೇರ್ಮನ್ನ ಕ್ಯಾಬಿನೆಟ್ನ ಹೊರಗಡೆ ನೋಡಿ ಎಷ್ಟೊಂದು ಟ್ರೋಫಿ ಇದೆ. ಇದು ಆ್ಯಕ್ಚುಲಿ ಕಾಲೇಜಿಗೆ ಸಿಕ್ಕಿರುವಂಥ ಟ್ರೋಫಿ. ಹಾಗೆ ಇಲ್ಲಿ ತುಂಬ ಆ್ಯಂಟಿಕ್ರಾಫ್ಟ್ನ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ. ಸೊ ಆಳ್ವಾಸ್ ಕಾಲೇಜ್ ಅಂತ ಹೇಳಿದರೆ ಅದರ ಒಂದು ಚೇರ್ಮನ್ ನಮ್ಮ ಮೋಹನ್ ಆಳ್ವ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಇಲ್ಲಿ ನಾವು ಡಾಕ್ಟರ್ ಮೋಹನ್ ಆಳ್ವರನ್ನು ಮೀಟ್ ಆಗ್ತಾ ಇದ್ದೇವೆ. ಇವರ ಕ್ಯಾಬಿನ್ ಒಳಗೆ ನಾವೆಲ್ಲರೂ ಇವಾಗ ಇಲ್ಲಿ ಅವರಿಗೊಂದು ಮೊಮೆಂಟವನ್ನು ಕೊಟ್ಟು ಅವರನ್ನು ನಾವು ಗೌರವಿಸಿದೆವು. ಇನ್ನು ಸರ್ ಕ್ಯಾಬಿನ್ ಒಳಗೆ ಕೂಡ ತುಂಬೊಂದು ಆ್ಯಂಟಿಕ್ರಾಫ್ಟ್ನ ನೀವು ಕಲೆಕ್ಷನನ್ನು ನೋಡಬಹುದು. ಸೊ ಸರನ್ನೆಲ್ಲ ಮೀಟ್ ಮಾಡಿ ನಾವು ಕಲ್ತಿರುವ ಅಂತ ಹೇಳಿದರೆ ನಾವು ಯಾವ ಬಿಲ್ಡಿಂಗಲ್ಲಿ ನಮ್ಮ ಕಾಲೇಜ್ ಇತ್ತು ಅದನ್ನು ನೋಡ್ಲಿಕ್ಕೆ ಹೋದ್ವಿ. ಸೊ ಆ ಬಿಲ್ಡಿಂಗ್ ಇವಾಗ ಫಿಸಿಯೋಥೆರಪಿ ಕಾಲೇಜಾಗಿ ಕನ್ವರ್ಟ್ ಆಗಿದೆ. ಸೊ ಇದನ್ನೆಲ್ಲ ಶೂಟ್ ಮಾಡ್ತಾ ನನ್ನ ಫ್ರೆಂಡ್ಸ್ ಕೂಡ ಇಲ್ಲಿ ಇದ್ದರು. ಅವರನ್ನೆಲ್ಲ ನಾನು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಎಲ್ಲರೂ ಹಾಯ್ ಕೂಡ ಮಾಡ್ತಾ ಇದ್ದಾರೆ. ಸೊ ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳಿ ಇನ್ನೂ ಕೆಲವು ಫ್ರೆಂಡ್ಸ್ ನೋಡಿ ವಿಡಿಯೋದಲ್ಲಿ ಬಂದರು. ಸೊ ನಂತರ ನಾವು ನಮ್ಮ ಕ್ಲಾಸ್ ರೂಮನ್ನು ನೋಡೋಣ ಅಂತ ಹೇಳಿ ಸ್ಟೆಪ್ ಹತ್ತಿ ಮೇಲೆ ಹೋದ್ವಿ. ಆ್ಯಕ್ಚುಲಿ ಈ ಬಿಲ್ಡಿಂಗಿಗೆ ಆವಾಗ ಲಿಫ್ಟ್ ಇರಲಿಲ್ಲ. ನಾವು 3 ಮಾಳಿಗೆ ಹತ್ತಿ ಬಿಟ್ಟು ಕ್ಲಾಸಸ್ಸಿಗೆ ಹೋಗ್ತಾ ಇದ್ವಿ. ಎಲ್ಲರೂ ನೋಡಿ ತುಂಬ ಎಕ್ಸೈಟ್ಮೆಂಟಲ್ಲಿ ಕ್ಲಾಸ್ ರೂಮ್ ನೋಡುವ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಪಾಸಿಬಲ್ ಇದ್ದರೆ ನಮ್ಮ ಸೀಟಲ್ಲಿ ನಾವು ಕೂತ್ಕೊಳ್ಬೇಕು ಅಂತ ಹೇಳಿದ್ವಿ. ಇದೇ ಬಿಲ್ಡಿಂಗಲ್ಲಿ ನಾವು ಓದ್ತಾ ಇದ್ದ ಲೈಬ್ರರಿ ಕೂಡ ಇದೆ. ಸೊ ಎಕ್ಸಾಮ್ಸ್ ಎಲ್ಲ ಇರುವಾಗ ನಾವು ಅಲ್ಲೇ ಸ್ಟಡಿ ಮಾಡ್ತಾ ಇದ್ವಿ. ಅಲ್ಲಿ ಕೂಡ ನಾವು ವಿಸಿಟ್ ಮಾಡಿದ್ವಿ. ಸೊ ಅನ್ಫಾರ್ಚುನೇಟ್ಲಿ ನಮಗೆ ಆ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳಿಕ್ಕಾಗಲಿಲ್ಲ, ಯಾಕಂದರೆ ಅವುಗಳೆಲ್ಲ ಲಾಕ್ ಆಗಿದ್ವು. ನಮ್ಮ ಓಲ್ಡ್ ಬಿಲ್ಡಿಂಗಿಂದ ನಾವು ವಿದ್ಯಾಗಿರಿಗೆ ಮತ್ತೆ ವಾಪಸ್ ಬಂದ್ವಿ. ಇಲ್ಲಿ ಒಂದು ಸಣ್ಣ ಒಂದು ಇವೆಂಟನ್ನು ಆರ್ಗನೈಸ್ ಮಾಡಿದ್ರು. ಸೊ ಈ ಕಾಲೇಜಲ್ಲಿ ನಮಗೆ ಕಲಿಸಿರುವಂಥ ಲೆಕ್ಚರ್ಸ್ ಕೂಡ ಇದ್ದಾರೆ. ಹಾಗಾಗಿ ಕೆಲವರಂತೂ ಬಿಟ್ಟು ಹೋಗಿದ್ದಾರೆ. ಆದರೆ ಇಲ್ಲಿರುವಂಥ ಕೆಲವೊಂದು ಲೆಕ್ಚರ್ಸನ್ನು ನಾವಿಲ್ಲಿ ಮೀಟ್ ಆಗಬೇಕಿತ್ತು. ಹಾಗಾಗಿ ಅವರಿಗೋಸ್ಕರ ಒಂದು ಫಾರ್ಮಲ್ ಫಂಕ್ಷನನ್ನು ಇಲ್ಲಿ ಅರೇಂಜ್ ಮಾಡಲಾಗಿದೆ. ಸೊ ಎಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿದ್ದಾರೆ. ಹಾಗೆ ಇವಾಗ ಸ್ಟೇಜ್ ಪ್ರೋಗ್ರಾಮ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಮೊದಲಿಗೆ ನನ್ನ ಫ್ರೆಂಡ್ಸ್ನವರು ಒಂದು ಪ್ರಾರ್ಥನೆಯಿಂದ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದರು. ಆನಂತರ ನಮ್ಮ ಸೀನಿಯರ್ ಲೆಕ್ಚರ್ ಎಲ್ಲರೂ ದೀಪ ಬೆಳಗಿಸಿ ಪ್ರೋಗ್ರಾಮನ್ನು ಉದ್ಘಾಟನೆ ಮಾಡಿದರು. ಈ ಪ್ರೋಗ್ರಾಮ್ಗೆ ನಾವಿದ್ದಾಗಿದ್ದಂಥ ನಮ್ಮ ಪ್ರಿನ್ಸಿಪಲ್ ಸರ್ ಹಾಗೂ ವೈಸ್ ಪ್ರಿನ್ಸಿಪಲ್ ಸರ್ ಕೂಡ ಬಂದಿದ್ದರು. ಇವರಲ್ಲದೆ ನಮ್ಮ ಸಬ್ಜೆಕ್ಟ್ ಟೀಚರ್ಸ್ ಯಾರಿದ್ರು ಅವರು ಕೂಡ ಕೆಲವರು ಈ ಒಂದು ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದರು. ಸೊ ನಮ್ಮ ಹಾಗೆ ಕೆಲವೊಂದು ಲೆಕ್ಚರ್ಸ್ ಕೂಡ ಈ ಇವೆಂಟನ್ನು ಅಟೆಂಡ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಕೆಲವರಂತೂ ಬೇರೆ ಬೇರೆ ಕಡೆಗಳಲ್ಲಿ ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ಕಾರಣಾಂತರಗಳಿಂದ ಅವರಿಗೆ ಇಲ್ಲಿ ಬರಲಿಕ್ಕಾಗಲಿಲ್ಲ. ಆಳ್ವ ಸರ್ನ ಮಗನಾದ ಡಾಕ್ಟರ್ ವಿನಯ್ ಆಳ್ವರು ಈ ನಮ್ಮ ಪ್ರೋಗ್ರಾಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಿದರು. ಅದರ ನಂತರ ನಮಗೆ ಟೀಚ್ ಮಾಡಿರುವಂಥ ಎಲ್ಲರೂ ಲೆಕ್ಚರ್ಸ್ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಿದರು. ಸೊ ಆಸ್ಟ್ರಾಲಜಿ ಡಿಸೆಕ್ಷನ್ ಹೇಳಿಕೊಟ್ಟಂತಹ ಗುರುಪ್ರಸಾದ್ ಸರ್ ಹಾಗೂ ಫಿಸಿಯಾಲಜಿ ಹೇಳಿಕೊಟ್ಟಂತಹ ಮಮತಾ ಮೇಡಮ್ ಕೂಡ ಈ ಒಂದು ಪ್ರೋಗ್ರಾಮಿಗೆ ಅಟೆಂಡ್ ಆದರು.
ಹಾಗೆ ನಮ್ಮ ಫಸ್ಟ್ ಕ್ಲಾಸ್ ಹಾಗೂ NSS ಕೋಆರ್ಡಿನೇಟರ್ ಆಗಿದ್ದಂತಹ ಡಾಕ್ಟರ್ ಚಂದ್ರಕಾಂತ್ ಜೋಶಿ ಕೂಡ ಇವತ್ತು ಈ ಪ್ರೋಗ್ರಾಮಿಗೆ ಬಂದಿದ್ದರು. ಇವರನ್ನಂತೂ ನೋಡಿ ತುಂಬ ಖುಷಿ ಆಯಿತು, ಯಾಕಂದ್ರೆ ತುಂಬ ಸಮಯದ ನಂತರ ಅವರನ್ನು ನಾವು ಮೀಟ್ ಆಗೋದು. ಇದರ ಜೊತೆಗೆ ನಮ್ಮ ನೆಚ್ಚಿನ ವೈಸ್ ಪ್ರಿನ್ಸಿಪಲ್ ಆದಂತಹ ಡಾಕ್ಟರ್ ಉಪಾಧ್ಯಾಯ ಸರ್ ಹಾಗೂ ನಮ್ಮ ಪ್ರಿನ್ಸಿಪಲ್ ಡಾಕ್ಟರ್ ನೆಗಳಗುಳಿ ಸರ್ ಕೂಡ ಇಲ್ಲಿ ನಮ್ಮ ಒಂದು ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದರು. ಸೊ ಇವರು ಡಾಕ್ಟರ್ ಹರೀಶ್ ನಾಯಕ್ ನಮಗೆ ಅನಾಟಮಿಯನ್ನು ಟೀಚ್ ಮಾಡಿರುವಂಥವರು. ಸರ್ಪ್ರೈಸಿಂಗ್ಲಿ ಅಂತ ಹೇಳಿದರೆ ಆಫ್ಟರ್ 25 ಇಯರ್ಸ್ ಇವರು ನಮ್ಮ ಬ್ಯಾಚ್ನ ಪ್ರತಿಯೊಬ್ಬರ ಹೆಸರನ್ನು ನೆನ್ಪಿಟ್ಟಿದ್ದಾರೆ. ಅದರ ಜೊತೆಗೆ ನಾವು ಹಾಸ್ಪಿಟಲಲ್ಲಿದ್ದಾಗ ಇಂಟರ್ನ್ಶಿಪ್ ಮಾಡಿದ್ದಾಗ ಇದ್ದಂತಹ ಹಲವೊಂದು ಡಾಕ್ಟರ್ಸ್ನವರು ಈ ಒಂದು ಪ್ರೋಗ್ರಾಮನ್ನು ಅಟೆಂಡ್ ಆದರು. ಸೊ ಇವ್ರ ಜೊತೆಗೆ ಈಗಿನ ಪ್ರೆಸೆಂಟ್ ಪ್ರಿನ್ಸಿಪಲ್ ಕೂಡ ನಮ್ಮ ಈ ಒಂದು ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದರು. ಹಾಗೂ ಅವರ ಸಹಾಯ ಇಲ್ಲದೆ ಈ ಒಂದು ಪ್ರೋಗ್ರಾಮ್ ಇಷ್ಟು ಚೆನ್ನಾಗಿ ಆಗುವ ಸಾಧ್ಯತೆ ಇರಲೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಅವರಿಗೆ ಒಂದು ಧನ್ಯವಾದವನ್ನು ಸಲ್ಲಿಸಿದೆವು. ಇನ್ನು ಡಾಕ್ಟರ್ ಮೋಹನ್ ಆಳ್ವ ಕೂಡ ಸ್ವಲ್ಪ ಒಂದು ಬಿಡುವು ಮಾಡಿ ನಮ್ಮ ಒಂದು ಫೋಟೋ ಸೆಷನ್ಗೆ ಕೂಡ ನಮ್ಮೊಂದಿಗೆ ಜಾಯಿನ್ ಆದರು. ಮಧ್ಯಾಹ್ನ ಊಟ ಆದಮೇಲೆ ನಾವೆಲ್ಲ ಸ್ವಲ್ಪ ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ದೆವು. ನಂತರ ಕಾಲೇಜನ್ನು ಒಂದು ರೌಂಡ್ ಹಾಕೋಣ, ಕಾಲೇಜ್ ಕ್ಯಾಂಪಸ್ ಟೂರ್ ಮಾಡೋಣ ಅಂತೇಳಿ ಹೊರಟಿದ್ದೇವೆ. ಸೊ ನಾವು ಜಾಯಿನ್ ಆದಾಗ ಆ್ಯಕ್ಚುಲಿ ಒಂದು ಸಣ್ಣ ಕಾಲೇಜ್, ಒಂದು 3-4 ಬಿಲ್ಡಿಂಗ್ ಇತ್ತು. ಆದರೆ ಇವಾಗ ಈ ಇನ್ಸ್ಟಿಟ್ಯೂಷನ್ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿ ನೋಡಿದರೆ ನಮಗೆ ಅದನ್ನೊಂದು ಹೇಳಲಿಕ್ಕೆ ಒಂದು ಹೆಮ್ಮೆ ಅಂತ ಅನಿಸ್ತದೆ. ಇಲ್ಲಿ ನೀವು ಒಂದು ದೊಡ್ಡ ಧನ್ವಂತರಿಯ ಮೂರ್ತಿಯನ್ನು ನೋಡ್ಬೋದು. ಕಾಲೇಜಿನ ಒಳಗೆ ಒಂದು ಬ್ಯಾಂಕ್ ಇದೆ, ಹಾಗೆ ಅದರ ಪಕ್ಕದಲ್ಲಿ ಒಂದು ದೊಡ್ಡ ಲೈಬ್ರರಿ ಕೂಡ ಇದೆ. ಲೈಬ್ರರಿಲಿ ಪ್ರತಿ ವರ್ಷ ಶಾರದಾ ಪೂಜೆಯನ್ನು ಕೂಡ ಮಾಡ್ತಾರೆ. ಇದಲ್ಲದೆ ಮಿಜಾರ್ ಅಂತ ಒಂದು ಪ್ಲೇಸಲ್ಲಿ ಕೂಡ ಕೆಲವು ಕಾಲೇಜಸ್ ಇದೆ, ಅಲ್ಲದೆ ಅಲ್ಲಿ ಹರ್ಬಲ್ ಗಾರ್ಡನ್ ಕೂಡ ಇದೆ. ಅದನ್ನು ನಮಗೆ ನೋಡಲಿಕ್ಕೆ ಟೈಮ್ ಸಿಗಲಿಲ್ಲ. ಬಟ್ ನಾವು ಈಗ ಪ್ರೆಸೆಂಟ್ ಇರುವ ಕ್ಯಾಂಪಸ್ನ ಒಂದು ಟೂರ್ ಮಾಡೋಣ ಅಂತ ಹೇಳಿ ಈ ಬಸ್ಸಲ್ಲಿ ಹತ್ತಿ ಕೂತಿದ್ದೇವೆ. ಹಾಗೆ ಇಲ್ಲೇ ವರ್ಕ್ ಮಾಡ್ತಾ ಇರುವ ನಮ್ಮ ಫ್ರೆಂಡ್, ಅವರು ಇಲ್ಲೇ ಲೆಕ್ಚರ್ ಆಗಿದ್ದಾರೆ, ಅವರು ಇಲ್ಲಿ ನಮಗೆ ಗೈಡ್ ಆಗಿ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವು ಕಲಿತಾ ಇದ್ದ ಟೈಮಲ್ಲಿ ಉಂಟಲ್ಲ, ಹಾರ್ಡ್ಲಿ 10-15 ಬಸ್ ಇತ್ತೇನೋ. ಆದರೆ ಇವಾಗ ಖಾಲಿ ಕಾಲೇಜ್ ಬಸ್ ಮಾತ್ರ ನಿಲ್ಲಿಕ್ಕೆ ಅಂತೇಳಿ ಇಷ್ಟು ದೊಡ್ಡ ಡಿಪೋವನ್ನು ಇಲ್ಲಿ ಕಟ್ಟಿದ್ದಾರೆ. ಸೊ ಇಲ್ಲಿ ಫುಲ್ ಕಾಲೇಜ್ ಬಸ್ಸಸ್ಗಳು, ಸ್ಕೂಲ್ ಬಸ್ಸಸ್ಗಳು ಇಲ್ಲಿ ಬಂದು ಪಾರ್ಕ್ ಮಾಡಿ ಇರ್ತವೆ. ಸೊ ಇಲ್ಲಿ ಪಕ್ಕದಲ್ಲಿರುವ ಸ್ಟೇಜ್ ಇದೆಯಲ್ಲ, ಅದು ಏನಂತ ಹೇಳಿದ್ರೆ ಅಲ್ಲಿ ಫಂಕ್ಷನ್, ಕಾಲೇಜ್ ಫಂಕ್ಷನ್ ಇರ್ಬೋದು, ಕಾಲೇಜ್ ಡೇ ಇರ್ಬೋದು, ಎಲ್ಲವನ್ನ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಇನ್ನು ಆಳ್ವಾಸ್ ನುಡಿಸಿರಿ ಅಂತ ಒಂದು ಸಾಂಸ್ಕೃತಿಕ ಪ್ರೋಗ್ರಾಮ್ ಇದೆ, ಸಾಹಿತ್ಯ ಸಮ್ಮೇಳನ, ಅದನ್ನು ಮಾಡ್ಲಿಕ್ಕೆ ಅಂತ ಹೇಳಿ ಬೇರೆ ಇನ್ನೊಂದು ಸ್ಟೇಜ್ ಇದೆ. ಸೊ ಇಲ್ಲಿ ಎಲ್ಲ ಸುತ್ತಲೂ ನೀವು ಹಾಸ್ಟೆಲ್ಗಳನ್ನು, ಬೇರೆ ಬೇರೆ ಕಾಲೇಜ್ಗಳನ್ನು ಇಲ್ಲಿ ನೋಡ್ಬೋದು. ಈ ಬಿಲ್ಡಿಂಗ್ಸ್ ಅಲ್ಲದೆ ಗ್ರೀನರಿ ಅಂತ ಹೇಳಿದ್ರೆ ಗಾರ್ಡನ್ ಕೂಡ ಇಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಇನ್ನು ಎಲ್ಲ ಬಾಯ್ಸ್ ಹಾಸ್ಟೆಲಿಗೆ ಪರ್ವತದ ಹೆಸರನ್ನು ಹಾಗೂ ಎಲ್ಲ ಗರ್ಲ್ಸ್ ಹಾಸ್ಟೆಲಿಗೆ ನದಿಯ ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ. ಈಗ ನಾವು ಬಂದಿರೋದು ಆಳ್ವಾಸ್ನ ಪ್ರೀ ಪ್ರೈಮರಿ ಒಂದು ಸ್ಕೂಲಿಗೆ. ಸೊ ಸ್ಕೂಲ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಸಣ್ಣ ಮಕ್ಕಳು ಫಸ್ಟ್ ಡೇ ಸ್ಕೂಲಿಗೆ ಬರುವಾಗ ತುಂಬ ಅಳ್ತಾರೆ. ಹಾಗಾಗಿ ಅವರ ಎಲ್ಲರ ಫೇವ್ರೇಟ್ ಆಗಿರುವಂಥ ಎಲ್ಲ ಕಾರ್ಟೂನ್ಸ್ಗಳನ್ನು ಇಲ್ಲಿ ನೋಡಿ, ಕ್ಯಾರೆಕ್ಟರನ್ನು ಇಲ್ಲಿ ಗೊಂಬೆ ಥರ ಮಾಡಿ ನಿಲ್ಲಿಸಿದ್ದಾರೆ. ಅದಲ್ಲದೆ ಫಸ್ಟ್ ಡೇ ಎಲ್ಲರೂ ಕಾರ್ಟೂನ್ ಹಾಗೆ ಬರ್ತಾರಂತೆ. ಜೊತೆಗೆ ಇಲ್ಲಿ ಒಂದು ಇಲೆಕ್ಟ್ರಿಕ್ ಟ್ರೈನ್ ಕೂಡ ಇದೆ, ಮಕ್ಕಳು ಅದರಲ್ಲಿ ಆಟ ಆಡ್ತಾರೆ. ಇನ್ನು ಸ್ಕೂಲ್ನ ಒಳಗೆ ನೋಡಿ ಈ ಥರ ಮಕ್ಕಳ ಆಂಟಿಕ್ಸ್ ಮೂರ್ತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇನ್ನು ಕ್ಲಾಸ್ ರೂಮ್ ನೋಡೋಣ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನೋಡುವಾಗ ಅನಿಸ್ತದೆ ನಮ್ಮ ಮಕ್ಕಳನ್ನ ಇಲ್ಲೇನೆ ಸ್ಕೂಲಿಗೆ ಹಾಕುವ ಅಂತೇಳಿ ಅನಿಸ್ತದೆ. ಇದು ಸಣ್ಣ ಮಕ್ಕಳ ಅಂತ ಹೇಳಿದರೆ ನರ್ಸರಿ ಮಕ್ಕಳ ಒಂದು ಕ್ಲಾಸ್ ರೂಮ್. ಇದರ ಪಕ್ಕದಲ್ಲೇ ಮಕ್ಕಳಿಗೆ ರೆಸ್ಟ್ ರೂಮ್ ಕೂಡ ಇದೆ. ಇಲ್ಲಿ ನೋಡಿ ಈ ರೆಸ್ಟ್ ಮಾಡಲಿಕ್ಕೆ ಈ ಥರ ಸಣ್ಣ ಸಣ್ಣ ಮಂಚಗಳನ್ನು ಇಟ್ಟಿದ್ದಾರೆ. ಇನ್ನು ಇದು ಇಂಡೋರ್ ಪ್ಲೇ ಏರಿಯಾ, ತುಂಬ ಕೂಲ್ ಆಗಿದೆ, ಸ್ವಲ್ಪ ಕೂಡ ಸೆಕೆ ಅನಿಸ್ತಾ ಇಲ್ಲ, ಫ್ಯಾನ್ ರನ್ ಆಗ್ತಾ ಇಲ್ಲ, ಆದರೂ ತುಂಬ ಕೂಲ್ ಆಗಿದೆ. ಸೊ ನರ್ಸರಿ ಅಲ್ಲದೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ವರೆಗೂ ಈ ಸ್ಕೂಲಲ್ಲಿ ಎಜುಕೇಷನ್ ಅನ್ನು ನೀಡಲಾಗ್ತದೆ. ಹಾಗೂ ಬಿಲ್ಡಿಂಗ್ ಅಲ್ಲಿ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಈ ಸ್ಕೂಲ್ನ ಸರೌಂಡಿಂಗಲ್ಲಿ ನಾವೆಲ್ಲರೂ ಸೇರಿ ಒಂದು ಪಿಕ್ಚರನ್ನು ಕೂಡ ತಗೊಂಡ್ವಿ. ಸೊ ಇಲ್ಲಿ ಇವಾಗ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಆಳ್ವಾಸ್ನ ಕನ್ನಡ ಮೀಡಿಯಂ ಸ್ಕೂಲ್. ಸೊ ಹಾಗಾಗಿ ಕನ್ನಡ ಮೀಡಿಯಂಗೆ ಒಂದು ಬಿಲ್ಡಿಂಗ್, ಇಂಗ್ಲೀಷ್ ಮೀಡಿಯಂಗೆ ಒಂದು ಬಿಲ್ಡಿಂಗ್, ಅದು ಸ್ಟೇಟ್ ಸಿಲೆಬಸ್ ಇದು. ನಂತರ CBSE ಸಿಲೆಬಸ್ನ ಬೇರೆ ಒಂದು ಬಿಲ್ಡಿಂಗಲ್ಲಿ ಸ್ಕೂಲ್ ಇದೆ. ಅದರ ನಂತರ ಲಾ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ನರ್ಸಿಂಗ್ ಇರ್ಬೋದು, BPT ಇರ್ಬೋದು, ಎಷ್ಟೊಂದು ಕೋರ್ಸ್ಗಳಿವೆ ಅಂತ ಹೇಳಿದರೆ ಲೆಕ್ಕ ಹಾಕಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಕೋರ್ಸ್ಗಳಿವೆ. ಹಾಗೂ ಕಾಲೇಜಸ್ಗಳು ಕೂಡ ಇವೆ. ಅದು ಅಲ್ಲದೆ PhD ಕೂಡ ಇಲ್ಲಿ ಇದೆ. ಅಂದರೆ ಒಂದು ಮಗು ನರ್ಸರಿಗೆ ಈ ಇನ್ಸ್ಟಿಟ್ಯೂಷನಿಗೆ ಹೋದರೆ ಕೊನೆಗೆ ನೀವು PhD ಆಗಿ ಆ ಮಗು ಆ ಇನ್ಸ್ಟಿಟ್ಯೂಷನಿಂದ ಹೊರಗೆ ಬರ್ಬೋದು. ಅಷ್ಟೊಂದು ಫೆಸಿಲಿಟಿ ಈ ಇನ್ಸ್ಟಿಟ್ಯೂಷನಲ್ಲಿ ಇದೆ.
ಸೊ ನೀವೀಗ ಇಲ್ಲಿ ನೋಡ್ತಾ ಇರುವ 3 ಬಿಲ್ಡಿಂಗ್ ಇದೆ. ಸೊ ಅದರ ಎದುರುಗಡೆ ಯಕ್ಷಗಾನದ ಒಂದು ಸ್ಟ್ಯಾಚ್ಯೂವನ್ನು ಮಾಡಿಟ್ಟಿದ್ದಾರೆ. ಇದು ಎಲ್ಲ CBSE ಸಿಲೆಬಸ್ ಅಂಡರಲ್ಲಿ ಬರುವ ದೊಡ್ಡ ಒಂದು ಸ್ಕೂಲ್. ಹಾಗೆ ಇಲ್ಲಿ ನೀಟ್ ಕೋಚಿಂಗಿಗೆ ಎಲ್ಲ ಬೇರೆನೇ ಸಪ್ರೇಟ್ ಬಿಲ್ಡಿಂಗ್ ಇವೆ. ಸೊ ಸ್ಟೂಡೆಂಟ್ಸ್ ಎಲ್ಲ ಅಲ್ಲೇ ಹೋಗಿಬಿಟ್ಟು ಕೋಚಿಂಗನ್ನು ತಗೊಳ್ತಾರೆ. ಸೊ ನಾವು ಕಲ್ತಿರುವಂಥ ಒಂದು ಸಣ್ಣ ಒಂದು ಇನ್ಸ್ಟಿಟ್ಯೂಷನ್ ಇವಾಗ ಇಷ್ಟೊಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿ ಬೆಳೆದಿರೋದು ಹಾಗೂ ನಾವಲ್ಲಿ ಕಲ್ತಿದ್ದೇವೆ ಅಂತ ಹೇಳುವಂತಹ ಒಂದು ಹೆಮ್ಮೆ ಬೇರೆಯೇ ಒಂದು ಲೆವೆಲಲ್ಲಿದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ಆಳ್ವಾಸ್ ಕಾಲೇಜಿನ ಸ್ವಾತಂತ್ರ್ಯ ದಿನಾಚರಣೆ ಪೋಸ್ಟನ್ನು ನೋಡಿರ್ಬೋದು. ಅದನ್ನು ಈ ಅರೌಂಡ್ 40,000ಗಿಂತ ಜಾಸ್ತಿ ಜನರ ಕೆಪಾಸಿಟಿ ಇರುವಂತಹ ಈ ಒಂದು ದೊಡ್ಡ ಗ್ರೌಂಡಲ್ಲಿ ಆಚರಿಸಲಾಗ್ತದೆ. ಇನ್ನು ಕ್ಯಾಂಪಸ್ನ ಒಳಗೆ ಎಷ್ಟೊಂದು ರೀತಿಯ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ ಅಂತ ಹೇಳಿಲ್ಲ, ತುಂಬ ಸ್ಟ್ಯಾಚ್ಯೂಸನ್ನು ನೀವು ನೋಡಬಹುದು. ಇದಲ್ಲದೆ ಗಾರ್ಡನ್ ಅಲ್ಲಿ ಕಾರ್ಟೂನ್ ಕ್ಯಾರೆಕ್ಟರ್ ಇರುವಂತಹ ಸ್ಟ್ಯಾಚ್ಯೂಗಳು ಹಾಗೂ ಅನಿಮಲ್ಸ್ನ ಸ್ಟ್ಯಾಚ್ಯೂಗಳನ್ನು ಇಲ್ಲಿ ನೋಡಬಹುದು. ಸೊ ಇದೆಲ್ಲ ನೋಡ್ತಾ ನೋಡ್ತಾ ಆಲ್ಮೋಸ್ಟ್ ಸಂಜೆ ಆಯಿತು. ಹಾಗೆ ಎಲ್ರಿಗೂ ಟೌನನ್ನು ಒಂದು ಸ್ವಲ್ಪ ಸುತ್ತಾಡಬೇಕು ಅಂತೇಳಿ ಅನಿಸಿತು. ಯಾಕಂತ ಹೇಳಿದರೆ ತುಂಬ ವರ್ಷ ನಂತರ ಬಂದಿರುವಂಥದ್ದು. ಹಾಗೆ ಇಲ್ಲಿ ಏನು ಚೇಂಜಸ್ ಆಗಿದೆ ಹಾಗೂ ನಾವು ಮುಂಚೆ ಹೋಗ್ತಾ ಇದ್ದಂಥ ಕೆಲವೊಂದು ಶಾಪ್ಗಳಿಗೆ ವಿಸಿಟ್ ಮಾಡಬೇಕು ಅಂತೇಳಿ ತುಂಬಾ ಮನಸ್ಸಿತ್ತು. ಅದಕ್ಕಿಂತ ಮುಂಚೆ ನಾವು 1000 ಪಿಲ್ಲರ್ ಟೆಂಪಲನ್ನು ನೋಡಲಿಕ್ಕೆ ಬಂದ್ವಿ. ಸೊ ಎಲ್ಲ ಫ್ರೆಂಡ್ಸ್ ಸೇರಿ ಇವಾಗ 1000 ಪಿಲ್ಲರನ್ನು ಎಂಟ್ರಿ ಆಗ್ತಾ ಇದ್ದೇವೆ. ಮುಂಚೆ ನಾವು ಫ್ರೀಕ್ವೆಂಟ್ ಆಗಿ ಇಲ್ಲಿಗೆ ಬರ್ತಾ ಇದ್ವಿ. ಇವಾಗ ಅಂತ ಹೇಳಿದ್ರೆ ಯಾವಾಗೋ ಒಮ್ಮೆ ನಾವು ವಿಸಿಟ್ ಕೊಡುವಂಥದ್ದು. ಹಾಗಾಗಿ ಇದನ್ನು ಮಿಸ್ ಮಾಡಬಾರ್ದು ಅಂತೇಳಿ ನಾವು ಇಲ್ಲಿ ಈ ಟೆಂಪಲ್ನ ಪ್ರೆಮಿಸಸ್ಸಿಗೆ ಬಂದಿದ್ದೇವೆ. ಟೆಂಪಲ್ನ ಹೊರಗಿನ ಪ್ರೆಮಿಸಸ್ ನಾನು ಇವಾಗ ನಿಮಗೆ ಸ್ವಲ್ಪ ತೋರಿಸ್ತೇನೆ. ಸೊ ಒಳಗಡೆ ನಾನೇನೋ ಜಾಸ್ತಿ ಶೂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ತುಂಬ ಫೇಮಸ್ ಆಗಿರುವಂಥ ಈ ಬಸದಿಯ ಬಗ್ಗೆ ನೀವು ಖಂಡಿತವಾಗಿಯೂ ಕೇಳಿರ್ಬೋದು. ಸೊ ಇಲ್ಲಿ ವಿಸಿಟ್ ಮಾಡಿದ ನಂತರ ನಾನು ರಿಟರ್ನ್ ಆದೆ ನನ್ನ ಮನೆಗೆ. ಮರು ದಿವಸ ಮತ್ತೆ ನನ್ನ ಫ್ರೆಂಡ್ಸನ್ನು ಮೀಟ್ ಆಗಲಿಕ್ಕಿತ್ತು. ಹಾಗಾಗಿ ಅವರಿಗೆಲ್ಲ ಬಾಯ್ ಹೇಳಿ ನಾನು ಬೇಗನೆ ಹೊರಟೆ. ಸೊ ಹಾಗೆ ನಾವು ನಮ್ಮ ಅಲ್ಯೂಮಿನಿ ಮೀಟನ್ನು ಎಂಜಾಯ್ ಮಾಡಿದ್ವು. ಎಲ್ಲರೂ ಫ್ರೆಂಡ್ಸ್ ತುಂಬಾ ಖುಷಿಯಾಗಿದ್ರು. ಇದು ಯಾವತ್ತೂ ನನ್ನ ಮೆಮರಿಯಲ್ಲಿ ಹಾಗೂ ನನಗೆ ನೋಡ್ಲಿಕ್ಕೆ ಸಿಗಲಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.